ದಿನಕ್ಕೊಂದು ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದು ಕೇವಲ 2 ನಿಮಿಷಗಳಲ್ಲಿ ಮಾತ್ರ. ಭಾರತದ 28 ರಾಜ್ಯಗಳ ಪೈಕಿ ಅಸ್ಸಾಂ ಒಂದು ರಾಜ್ಯವಾಗಿದೆ. ಇವತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಅಸ್ಸಾಂ ರಾಜಧಾನಿ ದಿಸ್ಪುರ್. ಅಸ್ಸಾಂ ರಾಜ್ಯದ ನೃತ್ಯ, ಹಬ್ಬ, ಬಿಹು, ಸತ್ರಿಯಾಗಳು. ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವಿದೆ. ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕ ಕೊಂಬಿನ ಗೆಂಡಾಮೃಗ ಕಂಡುಬರುತ್ತವೆ. ಅಸ್ಸಾಂ ರಾಜ್ಯದಲ್ಲಿ ಮಾನಸ ಹುಲಿ ಸಂರಕ್ಷಣಾ ಕೇಂದ್ರವಿದೆ. ಅಸ್ಸಾಂ ರಾಜ್ಯದಲ್ಲಿ ದಿಗ್ವಾಯಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ. ಈ ಶುದ್ಧೀಕರಣ ಘಟಕವು ಭಾರತದ ಪ್ರಥಮ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಾಗಿದೆ. ಅಸ್ಸಾಂ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯವಾಗಿದೆ. ಅಸ್ಸಾಂ ರಾಜ್ಯದಲ್ಲಿ ಸಂವಿಧಾನದ 169ನೆಯ ವಿಧಿಯ ಪ್ರಕಾರ ಹೊಸ ವಿಧಾನ ಪರಿಷತ್ ಸ್ಥಾಪಿಸಲಾಗಿತ್ತು. ಅಸ್ಸಾಂ ರಾಜ್ಯದಲ್ಲಿ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಡಾ ಮನೋಹರ್ ಸಿಂಗ್ ಅವರು ಅಸ್ಸಾಂ ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾಯಿತರಾಗಿದ್ದಾರೆ. ಬ್ರಹ್ಮಪುತ್ರ ನದಿಯು ಅಸ್ಸಾಂ ರಾಜ್ಯದ ಕಣ್ಣೀರಿನ ನದಿಯಾಗಿದೆ. ಅಸ್ಸಾಂ ರಾಜ್ಯದಲ್ಲಿರುವ ಮಂಜುರ್ಲಿ ದ್ವೀಪವು ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಮಂಜುರ್ಲಿ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ಈ ದ್ವೀಪವು ಭಾರತದ ಮೊದಲ ಜಿಲ್ಲಾ ದ್ವೀಪವಾಗಿದೆ. ಅಸ್ಸಾಂ ರಾಜ್ಯದಲ್ಲಿ ಚಹಾ ಸಂಶೋಧನಾ ಕೇಂದ್ರವಿದೆ. ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ಐಐಟಿಯನ್ನು 1994ರಲ್ಲಿ ಸ್ಥಾಪಿಸಲಾಯಿತು.